ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಒಂದು ಕ್ಷಣ ಇಮ್ಯಾಜಿನ್ ಮಾಡಿ, ನಿಮಗೆ 25-30 ವರ್ಷ ಇದ್ದಾಗ ನಾನು ಫಿಟ್ ಆಗಿದ್ದೀನಿ, ಕಮ್ಮಿ ಪ್ರೀಮಿಯಂಗೆ ಸಿಗ್ತಾ ಇದೆ ಅಂತ ಕೇವಲ 5 ಲಕ್ಷದ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನ ಖರೀದಿ ಮಾಡಿರ್ತೀರಾ. ವರ್ಷಗಟ್ಲೆ ಒಂದೇ ಒಂದು ಕಂತು ಕೂಡ ಮಿಸ್ ಮಾಡದೆ ಪ್ರೀಮಿಯಂ ಕೂಡ ಕಟ್ಕೊಂಡು ಬಂದಿರ್ತೀರಾ. ನನಗೆ ಇನ್ಶೂರೆನ್ಸ್ ಇದೆ, ನಾನು ಸೇಫ್ ಅನ್ನೋ ಧೈರ್ಯದಲ್ಲೂ ಇರ್ತೀರಾ. ಆದ್ರೆ ಫ್ಯೂಚರ್ ನಲ್ಲಿ ಯಾವುದೋ ಎಮರ್ಜೆನ್ಸಿ ಬಂದು ದಿಢೀರನೆ ಆಸ್ಪತ್ರೆ ಸೇರಿದಾಗ ಬಿಲ್ ಬರೋಬ್ಬರಿ 10-15 ಲಕ್ಷ ರೂಪಾಯಿ ಬರುತ್ತೆ. ಆಗ ಏನಾಗುತ್ತೆ ಗೊತ್ತಾ? ನೀವು ವರ್ಷಗಟ್ಟಲೆ ಪ್ರಾಮಾಣಿಕವಾಗಿ ಇನ್ಶೂರೆನ್ಸ್ ಕಟ್ಟಿದ್ರು ಕೂಡ ಆ ಇನ್ಶೂರೆನ್ಸ್ ಕಂಪ್ನಿ ನಿಮಗೆ ಪೂರ್ತಿ ಹಣ ಕೊಡೋದಿಲ್ಲ. ಬದಲಾಗಿ ಬಿಲ್ನ ಅರ್ಧದಷ್ಟು ಹಣವನ್ನ, ಲಕ್ಷಾಂತರ ರೂಪಾಯಿ ಹಣವನ್ನ ನಿಮ್ಮ ಸ್ವಂತ ಖರ್ಚಿನಿಂದ, ಜೇಬಿನಿಂದ ಅಥವಾ ಸಾಲ ಮಾಡಿ ಕಟ್ಟಬೇಕಾಗಿರೋ ದುಸ್ಥಿತಿ ಬರುತ್ತೆ. ಇನ್ನು ಕೆಲವೊಮ್ಮೆ ನಿಮ್ಮ ಕ್ಲೇಮ್ 100% ರಿಜೆಕ್ಟ್ ಕೂಡ ಆಗ್ಬಿಡ್ಬೋದು. ಯಾಕೆ ಹೀಗಾಗುತ್ತೆ? ನಾವು ಇಷ್ಟು ವರ್ಷ ಕಟ್ಟಿದ ಪ್ರೀಮಿಯಂ ಹಣ ಹೋಗಿದ್ದಾದ್ರೂ ಎಲ್ಲಿಗೆ? ಇಲ್ಲೇ ಇರೋದು ಒಂದು ಕಹಿ ಸತ್ಯ. ಕೇವಲ ಶಾರ್ಟ್ ಟರ್ಮ್ ಲಾಭಕ್ಕೆ ಆಸೆ ಬಿದ್ದು ಅಥವಾ ಪಾಲಿಸಿ ಖರೀದಿ ಮಾಡುವಾಗ ಕೇವಲ 2-3 ಸಾವಿರ ರೂಪಾಯಿ ಉಳಿಸೋಕ್ ಹೋಗಿ ನೀವು ಮಾಡಿಕೊಳ್ಳೋ ದೊಡ್ಡ ಮಿಸ್ಟೇಕ್ಸ್, ತಪ್ಪು ಖರೀದಿ. ಇದು ರಾಂಗ್ ಬೈಯಿಂಗ್ ಅಂತ ಹೇಳ್ಬೋದು. ತಪ್ಪ ಖರೀದಿ ಮಾಡೋದು, ಅದರಿಂದ ಸಾಲದ ಸುಳಿಗೆ ಸಿಲುಕಬಹುದು. ನಿಜವಾಗ್ಲೂ ಕ್ಲೇಮ್ ಮಾಡೋ ಸನ್ನಿವೇಶ ಬಂದಾಗ ಫುಲ್ ಬೆನಿಫಿಟ್ ಸಿಗದೇ ಇರ್ಬೋದು. ಹಾಗಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಖರೀದಿ ಮಾಡುವಾಗ, ಇವಾಗಂತೂ ಪ್ರತಿಯೊಬ್ಬರಿಗೂ ಅನಿವಾರ್ಯ ಅಲ್ವಾ ಇದು? ಆದರೆ ಖರೀದಿ ಮಾಡುವಾಗ ಗೊತ್ತಿರಲೇಬೇಕಾಗಿರೋ ವಿಚಾರಗಳೇನು, ಮಾಡಲೇಬಾರ್ದು ಅಂತ ತಪ್ಪುಗಳು ಯಾವುದು, ಎಲ್ಲವನ್ನ 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗೂ ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನ ಶೇರ್ ಕೂಡ ಮಾಡಿ. ದಿ ಹಾಸ್ಪಿಟಲ್ ಟ್ರ್ಯಾಪ್. ನೆಟ್ವರ್ಕ್ ಆಸ್ಪತ್ರೆಗಳನ್ನ ಮೊದಲು ಚೆಕ್ ಮಾಡಿ ಸ್ನೇಹಿತರೆ. ಮೊದಲ ಮಿಸ್ಟೇಕ್ ಏನ್ ಗೊತ್ತಾ? ನೆಟ್ವರ್ಕ್ ಹಾಸ್ಪಿಟಲ್ಗಳ ಲಿಸ್ಟ್ ಅನ್ನ ಚೆಕ್ ಮಾಡಲ್ಲ. ಅವ್ರದ್ದು 8,000 ರೂಪಾಯಿ, ಇವ್ರದ್ದು 4,000 ರೂಪಾಯಿ, ಇದೇ ತಗೊಳ್ಳೋಣ. ಇರ್ಬೋದು, ಕಮ್ಮಿ ಪ್ರೈಸ್ಗೆ ಒಳ್ಳೆ ಪಾಲಿಸಿ ಇರ್ಬೋದು. ಒಳ್ಳೇದಲ್ವಾ ಅಂತ ಹೇಳಿ ಹೆಂಗ್ ಗೊತ್ತಾಗುತ್ತೆ? ನೆಟ್ವರ್ಕ್ ಹಾಸ್ಪಿಟಲ್ ಲಿಸ್ಟ್ ಅನ್ನ ಫಸ್ಟ್ ಚೆಕ್ ಮಾಡಿ ಸ್ನೇಹಿತರೆ. ಇಲ್ಲ ಅಂದ್ರೆ ಪಾಲಿಸಿ ತಗೊಂಡಿರ್ತೀರಾ, ಎಮರ್ಜೆನ್ಸಿ ಟೈಮ್ನಲ್ಲಿ ನಿಮ್ಮ ಮನೆ ಹತ್ತಿರ ಇರೋ ಅಥವಾ ನಿಮಗೆ ತುಂಬ ಇಲ್ಲಿ ನನಗೆ ತುಂಬ ಒಳ್ಳೆ ರಿಸಲ್ಟ್ ಇದೆ, ಯಾವಾಗಲೂ ಹೋಗೋ ಹಾಸ್ಪಿಟಲ್ ಅಂತ ಹೇಳಿ ಅಲ್ಲಿಗೆ ಹೋದಾಗ ಅದು ನೆಟ್ವರ್ಕಲ್ಲೇ ಇಲ್ಲ, ನಿಮ್ಮ ಇನ್ಶೂರೆನ್ಸ್ ಕಂಪನಿಯ ನೆಟ್ವರ್ಕಲ್ಲಿ ಅದು ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗಿಬಿಡುತ್ತೆ, ಟೈಟ್ ಆಗಿಬಿಡುತ್ತೆ. ಆವಾಗ ದುಡ್ಡು ಅರ್ಜೆಂಟಾಗಿ ನೀವು ಅರೇಂಜ್ ಮಾಡಲೇಬೇಕಾಗತ್ತೆ. ಆಮೇಲೆ ಸಿಗತ್ತೆ, ನೀವು ಟ್ರೀಟ್ಮೆಂಟ್ ತಗೊಂಡು ದುಡ್ಡೆಲ್ಲ ಪೇ ಮಾಡಿ ಆಮೇಲೆ ಬಿಲ್ಲೆಲ್ಲ ಹಿಡ್ಕೊಂಡು ಹೋಗಿ ಇನ್ಶೂರೆನ್ಸ್ ಕಂಪನಿ ಕೊಟ್ಟು ರೀಫಂಡ್ ಎಲ್ಲ ಕ್ಲೇಮ್ ಮಾಡಬೇಕಾಗತ್ತೆ. ಕ್ಯಾಶ್ಲೆಸ್ ಆಗೋದಿಲ್ಲ. ಅದೇ ಆ ಇನ್ಶೂರೆನ್ಸ್ ಕಂಪನಿಯ ನೆಟ್ವರ್ಕ್ ಹಾಸ್ಪಿಟಲ್ ಲಿಸ್ಟ್ನಲ್ಲಿ ನಿಮ್ಮ ರೆಗ್ಯುಲರ್ ಹಾಸ್ಪಿಟಲ್ ಕೂಡ ಇತ್ತು ಅಂದರೆ ಅವಾಗೇನಾಗುತ್ತೆ ಗೊತ್ತಾ? ಜಸ್ಟ್ ಹೋಗಿ ಅಡ್ಮಿಷನ್ ಟೈಮ್ನಲ್ಲಿ ಕ್ಯಾಶಾ ಇನ್ಶೂರೆನ್ಸ ಕೇಳ್ತಾರೆ. ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಆಯಿತು, ತೋರ್ಸಕ್ಕೆ ಹೇಳ್ತಾರೆ, ತೋರಿಸಿದ್ರೆ ಆಯಿತು. ವ್ಯಾಲಿಡ್ ಇದ್ರೆ ನಿಮ್ಮ ಹತ್ರ 1 ರೂಪಾಯಿ ಕೇಳಲ್ಲ. ಕ್ಯಾಶ್ಲೆಸ್ ಆಗಿ ನೀವು ಟ್ರೀಟ್ಮೆಂಟ್ ತೊಗೊಂಡು ಹೊರಗೆ ಬರ್ಬೋದು. ಲಕ್ಷಾಂತರ ರೂಪಾಯಿ ಬಿಲ್ ಆದರೂ ಕೂಡ ಜಸ್ಟ್ ಬೇಸಿಕ್ ಕನ್ಸ್ಯೂಮಬಲ್ಸು ಮತ್ತು 100 ರೂಪಾಯಿ ಅಡ್ಮಿಷನ್ನು ಅದೆಲ್ಲ ಬಿಟ್ಟರೆ ಉಳಿದ ಲಕ್ಷ ಹಣವನ್ನು ಇನ್ಶೂರೆನ್ಸ್ ಕಂಪನಿ ಪ್ರೋಸೆಸ್ ಮಾಡಿರುತ್ತೆ ನಿಮಗೆ. ಹಾಗಿದ್ರೆ ಯಾವ ಪಾಲಿಸಿಯಲ್ಲಿ ನಿಮ್ಮ ನೆಚ್ಚಿನ ಹಾಸ್ಪಿಟಲ್ ಕವರ್ ಆಗುತ್ತೆ? ಅದೆಲ್ಲ ಓದಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇದು ತುಂಬಾ ಜನರಿಗೆ ಕಿರಿಕಿರಿ ಅಥವಾ ಗೊತ್ತಿಲ್ಲದೆ ಇರೋ ವಿಚಾರ ಅಂತ ಅನಿಸಿದ್ರೆ ನೀವು ಅದಕ್ಕೆ ಡಿಟ್ಟೋ ಹೆಲ್ಪ್ ಅನ್ನ ಪಡಿಬಹುದು ಸ್ನೇಹಿತರೆ. ಯಾವುದೇ ಫಿನಾನ್ಷಿಯಲ್ ತಪ್ಪು ಮಾಡದೆ ನಿಮ್ಮ ವಯಸ್ಸು, ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಬಜೆಟ್ಗೆ ತಕ್ಕ ಹಾಗೆ ಪರ್ಫೆಕ್ಟ್ ಪಾಲಿಸಿ ಹುಡುಕಿ ಕೊಡೋ ಜವಾಬ್ದಾರಿ ಡಿಟ್ಟೋ ಎಕ್ಸ್ಪರ್ಟ್ಸ್ಗಳು ತಗೊಳ್ತಾರೆ. ನಿಮಗೆ ಕಂಪ್ಲೀಟ್ ಫ್ರೀ ಆಗಿ ಅವರು ಗೈಡ್ ಮಾಡ್ತಾರೆ, ನಿಮಗೇನು ಚಾರ್ಜಸ್ ಮಾಡೋದಿಲ್ಲ. ಡಿಟ್ಟೋ ನಿಮಗೆ ಗೊತ್ತಿರಬಹುದು, ಝೀರೋದಾ ಇದೆಯಲ್ಲ, ನಿತಿನ್ ಕಾಮತ್, ನಿಖಿಲ್ ಕಾಮತ್ ಬ್ರದರ್ಸ್ ಶುರು ಮಾಡಿರೋ ಕಂಪನಿ. ಆ ಝೀರೋದ ಬೆಂಬಲಿತ ಪ್ಲಾಟ್ಫಾರ್ಮ್ ಇದು ಡಿಟೋ. ಇಲ್ಲಿ ನೀವು ಕೇವಲ 30 ನಿಮಿಷಗಳ ಫ್ರೀ ಕನ್ಸಲ್ಟೇಷನ್ ಬುಕ್ ಮಾಡ್ಕೋಬಹುದು. ಡಿಟೋದಲ್ಲಿರೋ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಗಳು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಬೆಸ್ಟ್ ಪಾಲಿಸಿ ಯಾವುದು ಅಂತ ಸಂಪೂರ್ಣ ಫ್ರೀ ಆಗಿ ಗೈಡ್ ಮಾಡ್ತಾರೆ. ಜೊತೆಗೆ ನಿಮಗೆ ಪದೇ ಕಾಲ್ ಬರಲ್ಲ. ನೀವು ಅಲ್ಲಿ ಸ್ಲಾಟ್ ಬುಕ್ ಮಾಡಿದ್ರೆ ಆ ಟೈಮಿಗೆ ಮಾತ್ರ ಕಾಲ್ ಮಾಡ್ತಾರೆ, ನೀವು ಹೇಳಿದಾಗ ಮಾತ್ರ. ನಿಮ್ಮ ಸ್ವಾತಂತ್ರ್ಯ. ಇಲ್ಲಾಂದ್ರೆ ಅವ್ರು ನಿಮಗೆ ಕಾಲೇ ಮಾಡೋಕೆ ಹೋಗೋದಿಲ್ಲ, ನಿಮ್ಮ ಪ್ರೈವಸಿಯನ್ನ ರೆಸ್ಪೆಕ್ಟ್ ಮಾಡ್ತಾರೆ. 7 ಲಕ್ಷಕ್ಕೂ ಅಧಿಕ ಜನ ಡಿಟೋ ಮೂಲಕ ಇನ್ಶೂರೆನ್ಸ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಗೂಗಲ್ನಲ್ಲಿ 4.9 ಸ್ಟಾರ್ ರೇಟಿಂಗ್ ಇದೆ. ವಾಟ್ಸಪ್ ಮೂಲಕ ಕೂಡ ಮೆಸೇಜ್ ಮಾಡಿ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತು ಪಿನ್ ಕಾಮೆಂಟ್ ನಲ್ಲಿ ಅವರ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಈ ವರದಿಯಲ್ಲಿ ನಾವು ಇನ್ನಷ್ಟು ಟ್ರ್ಯಾಪ್ಸ್ ಅನ್ನ ನೋಡ್ತಾ ಹೋಗೋಣ. ಕ್ಲೇಮ್ ಸೆಟಲ್ಮೆಂಟ್ ಅಸಲಿಯತ್ತು, CSR ವರ್ಸಸ್ ICR. ಸ್ನೇಹಿತರೆ, ತುಂಬಾ ಜನ ಬ್ಲೈಂಡ್ ಆಗಿ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ನಂಬಿಡ್ತಾರೆ. ಟಿವಿಯಲ್ಲಿ ನಮ್ಮ ಕಂಪನಿ 99% ಕ್ಲೇಮ್ ಕೊಡುತ್ತೆ ಅನ್ನೋ ಜಾಹೀರಾತು ಕೂಡ ಬಂದಿರುತ್ತೆ, ಅದನ್ನ ನೋಡಿ ಕೂಡ ತುಂಬಾ ಜನ ತಗೊಂಡಿರ್ತಾರೆ. ಆದ್ರೆ ಹಂಗೆ ಮಾಡಬಾರ್ದು. ಇನ್ಶೂರೆನ್ಸ್ ಕಂಪನಿ 10,000 ಬಿಲ್ ಪಾಸ್ ಮಾಡಿದ್ರು ಕೂಡ ಅದು ಕ್ಲೇಮ್ ಸೆಟಲ್ಡ್ ಲಿಸ್ಟ್ಗೆ ಸೇರುತ್ತೆ. ಆದ್ರೆ ನಿಮ್ಮ 10 ಲಕ್ಷದ ಬಿಲ್ ರಿಜೆಕ್ಟ್ ಮಾಡಿದ್ರೆ ಆ ನಷ್ಟ ಆ 99% ರೇಷಿಯೋದಲ್ಲಿ ನಿಮಗೆ ಕಾಣಲ್ಲ. ಹೀಗಾಗಿ ಇಲ್ಲಿ ನೀವು ನೋಡಬೇಕಾಗಿರೋದು CSR ಮಾತ್ರ ಅಲ್ಲ, ಬದಲಾಗಿ ಇನ್ಕರ್ಡ್ ಕ್ಲೇಮ್ ರೇಷಿಯೋ
ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ICR, ಇನ್ ಕಾರ್ಡ್ ಕ್ಲೇಮ್ ರೇಷಿಯೋ ಅಂದ್ರೆ ಏನ್ ಗೊತ್ತಾ? ಇನ್ಶೂರೆನ್ಸ್ ಕಂಪನಿ ಒಂದು ಫಿನಾನ್ಷಿಯಲ್ ಇಯರ್ ನಲ್ಲಿ, ಆರ್ಥಿಕ ವರ್ಷದಲ್ಲಿ ಜನರಿಂದ ಒಟ್ಟು ಎಷ್ಟು ಪ್ರೀಮಿಯಂ ಹಣವನ್ನ ಕಲೆಕ್ಟ್ ಮಾಡಿದೆ, ಅದರಲ್ಲಿ ಗ್ರಾಹಕರಿಗೆ ಕ್ಲೇಮ್ಸ್ ರೂಪದಲ್ಲಿ ಎಷ್ಟು ದುಡ್ಡನ್ನ ವಾಪಸ್ ಕೊಟ್ಟಿದೆ ಅನ್ನೋದ್ರ ಲೆಕ್ಕಾಚಾರ ಇದು. ಎಕ್ಸ್ಪರ್ಟ್ಸ್ ಪ್ರಕಾರ ಒಂದು ಬೆಸ್ಟ್ ಇನ್ಶೂರೆನ್ಸ್ ಕಂಪನಿಗೆ ಈ ICR 50% ನಿಂದ 80% ವರೆಗೆ ಇರಬೇಕು. ಇದನ್ನ ಸ್ಟೇಬಲ್ ಅಂಡ್ ರಿಲಯಬಲ್ ಅಂತಾನೂ ಕರೀತಾರೆ. ಒಂದು ವೇಳೆ ರೇಷಿಯೋ 50% ಗಿಂತ ಕಮ್ಮಿ ಇದೆ ಅಂತ ಹೇಳಿದ್ರೆ ಇವರು ಜನರಿಂದ ಚೆನ್ನಾಗಿ ಪ್ರೀಮಿಯಂ ಕಲೆಕ್ಟ್ ಮಾಡ್ತಿದ್ದಾರೆ, ದುಡ್ಡೇ ಬಿಚ್ತಾ ಇಲ್ಲ, ಕ್ಲೇಮ್ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಅರ್ಥ. 80% ಗಿಂತ ಜಾಸ್ತಿ ಇದ್ರೆ 100% ಹತ್ತತ್ರ ಇತ್ತು ಅಂತ ಹೇಳಿದ್ರೆ ಈ ಕಂಪನಿ ಈಗ ಉಳಿಯೋದೇ ಕಷ್ಟ. ಇವರು ತಗೊಂಡಿರೋ ಪ್ರೀಮಿಯಂ ದುಡ್ಡೆಲ್ಲ ಇವರಿಗೆ ವಾಪಸ್ ಕಟ್ಟಕ್ಕೆ ಹೋಗ್ತಾ ಇದೆ. ಕಂಪನಿ ಸರ್ವೇ ಹೆಂಗಾಗುತ್ತೆ, ಎಂಪ್ಲಾಯೀಸ್ ಸ್ಯಾಲರಿ ಹೆಂಗ್ ಕೊಡ್ತಾರೆ? 100% ಗಿಂತ ಮೇಲಿತ್ತು ಅಂದ್ರೆ ಇವರು ಕಲೆಕ್ಟ್ ಮಾಡೋದಕ್ಕಿಂತ ಖರ್ಚೆ ಜಾಸ್ತಿ ಮಾಡ್ತಿದ್ದಾರೆ, ಉಳಿಯಲ್ಲ ಕಂಪನಿ ಅನ್ನೋ ಅಪಾಯದ ಸೂಚನೆ ಕೂಡ ಅಲ್ಲಿ ಕಾಣಿಸುತ್ತೆ. ಸೊ ಕಂಪ್ನಿನೂ ಹೆಲ್ದಿ ಆಗಿರ್ಬೇಕು, ಹಾಗಂತ ಜನರಿಗೆ ಮೋಸನೂ ಮಾಡ್ತಿರಬಾರ್ದು. 50 to 80 ನಡುವೆ ಇದ್ರೆ ಅದು ಹೆಲ್ದಿ ಅಂತ ಕನ್ಸಿಡರ್ ಆಗುತ್ತೆ. ಬೇಡವಾದ ಆಡ್ ಆನ್ ಗಳನ್ನ ಸೇರಿಸಬೇಡಿ. ಕವರೇಜ್ ದೊಡ್ಡದಾಗಿ ಕಾಣ್ಲಿ ಅಂತ ಅನಗತ್ಯ ಆಡ್ ಆನ್ ಗಳನ್ನ ಕೂಡ ಜನ ಸೇರಿಸ್ಕೊಳ್ತಾ ಹೋಗ್ತಾರೆ. ಮ್ಯಾಟರ್ನಿಟಿ ಅಥವಾ OPD ಕವರೇಜ್ ಇದ್ರೆ ಒಳ್ಳೇದು ಅಂತ ಬ್ಲೈಂಡ್ ಆಗಿ ಆ್ಯಡ್ ಮಾಡಬಾರ್ದು. ಇವೆಲ್ಲ ನಿಮ್ಮ ಪಾಲಿಸಿಯ ಪ್ರೀಮಿಯಮನ್ನು ಸುಮ್ಮನೆ ದುಬಾರಿ ಮಾಡ್ತವೆ. ಹಾಗಿದ್ರೆ ಏನು ಮಾಡಬೇಕು? ಫಸ್ಟ್ ಒಂದು ಸಾಲಿಡ್ ಆದ ಬೇಸ್ ಪಾಲಿಸಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಕವರೇಜ್ಗೆ ನಿಜಕ್ಕೂ ವ್ಯಾಲ್ಯೂ ಆ್ಯಡ್ ಮಾಡೋ, ಅಂದರೆ ಹಿಂದೆ ಕೂಡ ಹೇಳಿದ್ವಲ್ಲ, ನಾನ್ ಮೆಡಿಕಲ್ ಖರ್ಚುಗಳನ್ನು ಕವರ್ ಮಾಡೋ ಕನ್ಸ್ಯೂಮಬಲ್ಸ್ ಮತ್ತು ನೋ ಕ್ಲೇಮ್ ಬೋನಸ್ ಹೆಚ್ಚಿಸೋ ಬೋನಸ್ ಆ್ಯಡ್ ಆನ್ಗಳನ್ನು, ಅಂಥವುಗಳನ್ನು ಯೂಸ್ಫುಲ್ ಆಗಿರೋದನ್ನು ಸೆಲೆಕ್ಟ್ ಮಾಡಿ. ಇದು ನಿಮ್ಮ ಹಣವನ್ನು ಉಳಿಸುತ್ತೆ. ಇನ್ನು ರೆಸ್ಟೋರೇಷನ್ ಬೆನಿಫಿಟ್ ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡದೇ ಇರೋದು ದೊಡ್ಡ ಮಿಸ್ಟೇಕ್. ಇದನ್ನೇ ರಿಫಿಲ್ ಅಂತಲೂ ಕರೀತಾರೆ. ಇದು ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀವಿ ಕೇಳಿ. ನಿಮ್ಮದು ಗಂಡ ಹೆಂಡತಿ ಮಕ್ಕಳಿರೋ 5 ಲಕ್ಷದ ಫ್ಯಾಮಿಲಿ ಫ್ಲೋಟರ್ ಪ್ಲಾನ್ ಅಂತ ಇಟ್ಕೊಳ್ಳೋಣ. ಈಗ ವರ್ಷದ ಮಧ್ಯದಲ್ಲಿ ಫ್ಯಾಮಿಲಿಯ ಒಬ್ಬರಿಗೆ ಹುಷಾರಿಲ್ಲದೆ 5 ಲಕ್ಷದ ಕವರೇಜ್ ಖಾಲಿ ಆಯಿತು ಅಂತ ಇಟ್ಕೊಳ್ಳಿ. ಆಗ ದುರದೃಷ್ಟವಶಾತ್ ಅದೇ ವರ್ಷ ಮನೆಯ ಮತ್ತೊಬ್ಬರಿಗೆ ಹುಷಾರಿಲ್ಲದೆ ಇದ್ರೆ ಏನು ಮಾಡಬೇಕು? ಕವರೇಜ್ ಅಂತೂ ಖಾಲಿಯಾಗಿದೆ. ಇಲ್ಲೇ ರೆಸ್ಟೋರೇಷನ್ ಬೆನಿಫಿಟ್ ನಿಮ್ಮ ಕೈ ಹಿಡಿಯುತ್ತೆ. ನಿಮ್ಮ ಪಾಲಿಸಿಯಲ್ಲಿ ಈ ಆಪ್ಷನ್ ಇದ್ದರೆ ಒಮ್ಮೆ ಕವರೇಜ್ ಖಾಲಿಯಾದ ತಕ್ಷಣ ಆ ಇನ್ಶೂರೆನ್ಸ್ ಅಮೌಂಟ್ ಆಟೋಮ್ಯಾಟಿಕಲಿ ಮತ್ತೆ 5 ಲಕ್ಷಕ್ಕೆ ರಿಫಿಲ್ ಆಗುತ್ತೆ. ಒಂದೇ ವರ್ಷದಲ್ಲಿ ಮಲ್ಟಿಪಲ್ ಹಾಸ್ಪಿಟಲೈಸೇಷನ್ ಆದಾಗ ನಿಮ್ಮ ಇಡೀ ಫ್ಯಾಮಿಲಿಯನ್ನು ಇದು ಸೇವ್ ಮಾಡುತ್ತೆ. ಪಾಲಿಸಿ ರಿನ್ಯೂವಲ್ ಮರೆತ್ರೆ ಇನ್ಫ್ಲೇಷನ್ ಲೆಕ್ಕ ಹಾಕದಿದ್ರೆ ಬೀದಿಗೆ. ಇನ್ನು ಲಾಂಗ್ ಟರ್ಮ್ ನಲ್ಲಿ ನಿಮ್ಮ ಜೇಬಿಗೆ ನೇರವಾಗಿ ಕತ್ತರಿ ಹಾಕೋ ಫಿನಾನ್ಷಿಯಲ್ ಮಿಸ್ಟೇಕ್ಸ್ ಬಗ್ಗೆ ಹೇಳ್ತೀವಿ ಕೇಳಿ ಸ್ನೇಹಿತರೆ. ಮೊದಲನೇದು ಮೆಡಿಕಲ್ ಇನ್ಫ್ಲೇಷನ್ ಅನ್ನ ಲೆಕ್ಕ ಹಾಕದೆ ಕಮ್ಮಿ ಕವರೇಜ್ ಇರೋ ಪಾಲಿಸಿ ತಗೊಳ್ಳೋದು. ಡೇಟಾ ಪ್ರಕಾರ ಭಾರತದಲ್ಲಿ ಪ್ರತಿ 2 ರಿಂದ 3 ವರ್ಷಕ್ಕೊಮ್ಮೆ ಹಾಸ್ಪಿಟಲ್ ಖರ್ಚು ಮಿನಿಮಮ್ 10 ರಿಂದ 15% ಏರಿಕೆಯಾಗುತ್ತೆ. ಡೇಟಾ ಪ್ರಕಾರ ರಿಯಾಲಿಟಿ ವರ್ಷಕ್ಕೆ 10-15-20% ಕೂಡ ಏರಿಕೆಯಾಗುತ್ತೆ. ನೀವು ಯಾವ ಕ್ವಾಲಿಟಿಯ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಡಾಕ್ಟರ್ಸ್ ನ ಚೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಅದನ್ನ ಬಿಡೋಣ ಬೇಕಾದ್ರೆ ಪಕ್ಕಕ್ಕೆ. ಅಫಿಷಿಯಲ್ ಡೇಟಾ ಪ್ರಕಾರನೇ ಹೋಗೋಣ. ಕೇವಲ 1 ದಶಕದಲ್ಲಿ ಅಂದರೆ 10 ವರ್ಷದಲ್ಲಿ ನಿಮ್ಮ ಟ್ರೀಟ್ಮೆಂಟ್ ಖರ್ಚು ಡಬಲ್ ಆಗುತ್ತೆ. ಡೇಟಾ ಪ್ರಕಾರವೇ ಹೋದರೂ ಕೂಡ ಇವತ್ತು 5 ಲಕ್ಷದ ಪಾಲಿಸಿ 5 ಲಕ್ಷ ಅಂತ ಅನಿಸ್ಬೋದು. ಆದರೆ 10 ವರ್ಷದ ನಂತರ ಅದೇ ಸೇಮ್ ಟ್ರೀಟ್ಮೆಂಟ್ಗೆ 10 ಲಕ್ಷ ರೂಪಾಯಿ ಬೇಕಾಗತ್ತೆ ಹಾಸ್ಪಿಟಲ್ನಲ್ಲಿ. ಆಗ ಉಳಿದ ಹಣ ಯಾರು ಕಟ್ಟೋದು? ಹೀಗಾಗಿ ಯಾವತ್ತೂ ಹೆಚ್ಚಿನ ಕವರೇಜ್ ಇರೋ ಪಾಲಿಸಿಯನ್ನು ಆರಿಸ್ಕೊಳ್ಳೋದು ಉತ್ತಮ. ನಿಮ್ಮ ಬಜೆಟ್ 8,000 ರೂಪಾಯಿ ಇದ್ದರೆ ಇನ್ನೊಂದು 2,000 ರೂಪಾಯಿ ಪುಷ್ ಮಾಡಿ 10,000ಕ್ಕೆ ಹೋಗಿ. 10,000 ಇದ್ದರೆ ಇನ್ನೊಂದು 2,000 ರೂಪಾಯಿ ಪುಷ್ ಮಾಡೋಕ್ಕಾಗತ್ತಾ? 12,000ಕ್ಕೆ ಹೋಗೋಕ್ಕಾಗತ್ತಾ ನೋಡಿ. ಅಂದರೆ ಹೆಚ್ಚೆಚ್ಚು ಕವರೇಜ್ ಅದು 10 ಲಕ್ಷ ಆಗಿರ್ಬೋದು, 26 ಆಗಿರ್ಬೋದು, 56 ಆಗಿರ್ಬೋದು ಲಕ್ಷ, ಅಥವಾ 1 ಕೋಟಿನೇ ಆಗಿರ್ಬೋದು. ನಿಮ್ಮ ಸಾಮರ್ಥ್ಯಕ್ಕಿಂತ ಒಂದು ಚೂರು ಪುಷ್ ಮಾಡೋಕ್ಕಾಗತ್ತಾ ಅಂತ ಟ್ರೈ ಮಾಡಿ ಸ್ನೇಹಿತರೆ. ಜೊತೆಗೆ ಇನ್ನೊಂದು ಏನು ಮಾಡ್ಬೋದು ಗೊತ್ತಾ? ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅನ್ನೋದಾದರೆ ನಿಮ್ಮ ಬೇಸ್ ಪಾಲಿಸಿ ಜೊತೆಗೆ ಒಂದು ಕಮ್ಮಿ ಬೆಲೆಯ ಸೂಪರ್ ಟಾಪ್ ಅಪ್ ಪ್ಲಾನ್ ಅನ್ನು ಕೂಡ ಸೇರಿಸ್ಕೊಳ್ಬೋದು. ಫ್ಯೂಚರ್ನಲ್ಲಿ ಹಾಸ್ಪಿಟಲ್ ಖರ್ಚು ಎಷ್ಟೇ ಏರಿಕೆ ಆದರೂ ನಿಮ್ಮನ್ನಿಂದ ಸೇಫ್ ಮಾಡುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್, ಪಾಲಿಸಿ ರಿನ್ಯೂವಲ್ ಅನ್ನ ಮಿಸ್ ಇಲ್ಲದೆ ಟೈಮಿಗೆ ಕರೆಕ್ಟಾಗಿ ಮಾಡಿ ಸ್ನೇಹಿತರೆ. ಸ್ಕಿಪ್ ಮಾಡಲೇಬೇಡಿ ಯಾವತ್ತೂ ಕೂಡ. ಪರವಾಗಿಲ್ಲ ಬಿಡು, ದುಡ್ಡು ಅಡ್ಜಸ್ಟ್ ಆಗಿಲ್ಲ, ಮುಂದಿನ ತಿಂಗಳು ಮಾಡೋಣ, ಅದ್ರ ನೆಕ್ಸ್ಟ್ ತಿಂಗಳು ಮಾಡೋಣ ಅಂತ ಹೇಳಿದ್ರೆ ಅದೇ ಟೈಮ್ನಲ್ಲಿ ಫೈಟರ್ ಜೆಟ್ ಥರ ಬಂದು ಒಂದು ಸೊಳ್ಳೆ ಟೀ ಅಂತ ಬಂದು ಕಚ್ಚಿಬಿಟ್ರೆ ಅದು ಇನ್ಫೆಕ್ಟೆಡ್ ಆಗಿದ್ರೆ ಯಾವಾಗ ಬೇಕಾದರೂ ಹುಷಾರ್ ತಪ್ಪೋದು. ಎಕ್ಸಾಂಪಲಿಗೆ ಹೇಳಿದ್ದು, ಈ ಅಪಘಾತಗಳು ಕಾಯಿಲೆಗಳು ಯಾವಾಗ ಯಾರಿಗೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬರದೇ ಇರಲಿ ನಮ್ಮ ಯಾರಿಗೂ ಕೂಡ, ಬಟ್ ಬಂದರೆ ಆ ಟೈಮ್ನಲ್ಲೇ ಪಾಲಿಸಿ ಆ್ಯಕ್ಟಿವ್ ಇಲ್ಲ ಅಥವಾ ಪೇಮೆಂಟ್ ಮಾಡಿಲ್ಲ, ರಿನ್ಯೂವಲ್ ಮಾಡಿಸಿರಲಿಲ್ಲ ಅಂದರೆ ಆವಾಗ ಇಷ್ಟು ವರ್ಷ ಕಟ್ಟಿದ್ದೇನಾಯಿತು? ವೇಸ್ಟ್ ಆಯ್ತಲ್ಲ. ಜೊತೆಗೆ ಇಷ್ಟು ವರ್ಷ ನೀವು ಕಾಪಾಡ್ಕೊಂಡ್ಬಂದಿದ್ದ ವೇಟಿಂಗ್ ಪೀರಿಯಡ್, ಅಕ್ಯುಮುಲೇಟ್ ಆಗಿದ್ದ ಬೋನಸ್ ಎಲ್ಲ ಆಟೋಮೆಟಿಕಲಿ ಝೀರೋ ಆಗಿಬಿಡುತ್ತಲ್ಲ. ಹಾಗಾಗಿ ಸ್ನೇಹಿತರೆ, ಮತ್ತೆ ಹೊಸ ಪಾಲಿಸಿ ತೊಗೊಂಡು ಶುರು ಮಾಡೋ ಪರಿಸ್ಥಿತಿ ತಂದ್ಕೊಳ್ಬೇಡಿ. ರಿನ್ಯೂವಲನ್ನು ಟೈಮಿಗೆ ಕರೆಕ್ಟಾಗಿ ಮಾಡಿಸಿ. ಮತ್ತೆ ಹೊಸದಾಗಿ ಲ್ಯಾಬ್ಸ್ ಆಯಿತು, ಹೊಸದಾಗಿ ಶುರು ಮಾಡ್ತೀನಿ ಅಂದರೆ ಪ್ರೀಮಿಯಂ ಕೂಡ ಜಾಸ್ತಿ ಆಗಿರುತ್ತೆ, ಏಜ್ ಬೇರೆ ಜಾಸ್ತಿ ಆಗಿರುತ್ತಲ್ಲ ಅಷ್ಟೊತ್ತಿಗೆ. ಜೊತೆಗೆ ಫ್ರೆಶ್ ಅಂಡರ್ ರೈಟಿಂಗ್ ಅಂದರೆ ಮತ್ತೆ ಹೊಸದಾಗಿ ಮೆಡಿಕಲ್ ಟೆಸ್ಟ್ಗಳನ್ನು ಕೂಡ ಎದುರಿಸಬೇಕಾಗಿ ಬರ್ಬೋದು. ಇದು ನಿಮ್ಮನ್ನ ಲಾಂಗ್ ಟರ್ಮ್ನಲ್ಲಿ ದೊಡ್ಡ ನಷ್ಟಕ್ಕೆ ತಳ್ಳುತ್ತೆ. ಯಾವತ್ತೂ ಕೂಡ ಲ್ಯಾಬ್ಸ್ ಆಗ್ಲಿಕ್ಕೆ ಬಿಡಬೇಡಿ. ಜೊತೆಗೆ ಇನ್ನೂ ಕೆಲವರು ಏನು ಮಾಡ್ತಾರೆ, EMI ಮೂಲಕ ಪ್ರೀಮಿಯಂ ಕಟ್ಟೋಕೆ ಹೋಗ್ತಾರೆ.
ಸುಲಭ ಅಂತ ಅದನ್ನು ತಗೊಂಡ್ರೆ ಇನ್ಶೂರೆನ್ಸ್ ಕಂಪನಿಗಳು ಪ್ರೊಸೆಸಿಂಗ್ ಫೀಸ್ ಮತ್ತು ಬಡ್ಡಿ ಸೇರಿಸಿ ವಾರ್ಷಿಕ ಪ್ಲಾನ್ಗಿಂತ 5-10% ಹೆಚ್ಚು ನಿಮಗೆ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ಹೀಗಾಗಿ ವರ್ಷಕ್ಕೊಮ್ಮೆ ಪೂರ್ತಿ ಕಟ್ಟೋದು ಇಡೀ ವರ್ಷಕ್ಕೆ ನಿಮಗೆ ಸೇಫರ್ ಸೈಡ್ ಇದ್ದ ಹಾಗೆ, ಬುದ್ಧಿವಂತಿಕೆ ಅದು. ಸೊ ಸ್ನೇಹಿತರೆ, ಕೇವಲ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ಪೇಪರ್ ಇದೆ ಅಷ್ಟೇ ಅಲ್ಲ, ಏನಿದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ನಮಗೆ ಕರೆಕ್ಟಾಗಿ ನಮ್ಮ ಫ್ಯಾಮಿಲಿಗೆ ಸೂಟ್ ಆಗೋ ಥರ ಇದೆಯಾ ಇದು, ಅಥವಾ ಬದಲಾಗಿರೋ ಫ್ಯಾಮಿಲಿ ಸನ್ನಿವೇಶನಕ್ಕೆ ಏನಾದ್ರು ಮಾಡಿಫೈ ಮಾಡಿಸ್ಕೋಬೇಕಾ, ಎಕ್ಸ್ಟ್ರಾ ಏನಾದ್ರು ಸೇರಿಸ್ಕೋಬೇಕಾ, ಎಲ್ಲವನ್ನ ಚೆಕ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಆಗಲೇ ಹೇಳಿದ್ವಲ್ಲ, ಡಿಟ್ಟೋದವರ ಹೆಲ್ಪನ್ನು ನೀವು ಪಡಿಬೋದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಲಿಂಕ್ ಇದೆ. ಫ್ರೀ ಕಾಲನ್ನು ಬುಕ್ ಮಾಡಿಕೊಂಡು ನೀವು ಅವರಿಂದ ಹೆಲ್ಪನ್ನು ಪಡಿಬೋದು ನಿಮ್ಮದೇ ಭಾಷೆಯಲ್ಲಿ, ನಿಮ್ಮ ಚೂಸನ್ ಟೈಮ್ನಲ್ಲಿ, ನೀವು ಆಯ್ಕೆ ಮಾಡಿರೋ ಟೈಮ್ನಲ್ಲಿ. ಆವಾಗಲೇ ಕಾಲ್ ಬರುತ್ತೆ. ಸೊ ವಾಟ್ಸಪ್ನಲ್ಲೂ ಕೂಡ ಅವರ ಹೆಲ್ಪನ್ನು ನೀವು ಫ್ರೀಯಾಗಿ ಪಡಿಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.